ಬೊಟ್ಟಿಗೆ ಕೆಲಸ ಆ ಬೊಟ್ಟಿಗೆ ಯಾವ ಬೀದಿಲಿ ಯಾವ ಸಂದಿಲಿ ನಿಂತವನ ಅವನ್ನೆಲ್ಲಾರ ಸಿಳ್ಳೆ ಹೊಡಿಲಿ, ಯಾವ ಸಂದಿಲಾರ ನೋಡ್ಲಿ. ಇದೇ ಬೀದಿಲಿ ಬರ್ಬೇಕು. ಇವತ್ತು ದುಡ್ಡ ವಸೂಲಿ ಮಾಡ್ದ ಮುಂದಕ್ಕೆ ಹೋಗೋದೇ ಇಲ್ಲ. ಏನಪ್ಪ ಇವೇನ್ ಮಾಡ್ಸಿರೋ ಗೊಂಬಿಯೋ ಇಲ್ಲ ನಾಟಕದ ಗೊಂಬಿಯೋ? ಗೊತ್ತಾಯ್ತು ಗೊತ್ತಾಯ್ತು, ನಮ್ಮ ನಾಗರಿಕೇರಿಲಿ ನಾಟಕ ದೇಣಿಗೆ ಸಿಕ್ತವನೇ ಗಂಡ ಅಂತ ನಾಟಕದ ಹೆಸರು. ಅಲ್ಲಿ ಗಂಟ ಈ ಗೊಂಬೆ ಮೈಯ ಮುಟ್ಟಿ ಮಜಾ ತಕೊಂಡ್ಬಿಡ್ತೀನಿ. ಅಲ್ಲ ಈ ಗೊಂಬೆ ಮೈಯ ಇಷ್ಟೊಂದು ಮೆತ್ಮೆತ್ಕಿದೆಯಲ್ಲ, ಈ ನಾಟಕ ಆಡೋಳ ಮೈ ಇನ್ನೆಷ್ಟು ಮೆತ್ಮೆತ್ಕಿರ್ಬೇಕು? ಅಯ್ಯಪ್ಪ ಸಾಕು, ಈ ಗೊಂಬೆ ಮುಟ್ ಮಜಾ ತಗೊಂಡದ್ದು. ಈ ಗೊಂಬೆ ನೋಡುವ ಏನಪ್ಪ ಮುಟ್ಟುದ ಕಲಿ ರಾಜ್ ನಿಂತದ. ಆ ಬೊಟ್ಟಿಗೆ ಇದ ಈ ಗೊಂಬೆ ನಿಲ್ಸುದ, ಇನ್ನೊಂದು ಹೆಣ್ಣು ಗೊಂಬೆ ನಾನು ನಿಲ್ಸಿದ್ರೆ ಸಾಕತ್ತಾಗಿರೋದು. ಯಾರಿಲ್ಲ ಭ್ರಾಂತು. ಆಹಾ ಮಕ್ಕ ನಾನು ಗೊತ್ತಲ್ಲ ಬಂಗಾರಪ್ಪ ಇಲ್ಲಿ ಬಂತು ಇಲ್ಲಿ ಬಂತು ಯಾಕೋ ತಲೆ ಕೆಡ್ತದಿಲ್ಲ. ವಾ ಯಾಕೋ ಇದು ನಾಟಕದಲ್ಲಿ ಗೊಂಬೆ ಗಿಂಬೆ ಅಂತಿದೆ. ಮಾಡ್ತಿರೋ ಗೊಂಬೆಗಳ ದೆವ್ವಗಿವು ಕಟ್ಟ ಇರ್ಬೋದಪ್ಪ, ಹೆಂಗಪ್ಪ ಇಲ್ವೇನೋ ನೋಡ್ತೀನಿ. ಕೆಟ್ಟಳಪ್ಪ ಏ ರತ್ನ, ಬಂಗಾರಪ್ಪ ನಮ್ಮಿಬ್ರು ದೆವ್ವ ಅನ್ಕೊಂಡು ಓಡಂಟೋಗ್ಬಿಟ್ಟ. ಇಲ್ಲಿ ಇನ್ನೇನಾದ್ರೂ ನಾವಿದ್ರೆ ನನ್ ಮಗ ದುಡ್ಡು ದುಡ್ಡು ಅಂತ ಸಾಯ್ತಾನೆ. ನಾವು ಬೇಗ ಬೇಗ ಹೊಂಟೋಗ್ಬಿಡುವ ನಡೆ. ವೀರಭದ್ರ, ಕೈ ಅಮ್ಮಿಸ್ಕೊಂಡವಳು ನಾನು, ಬೆನ್ನು ಅಮ್ಮಿಸ್ಕೊಂಡವಳು ನಾನು. ನನಗ್ ಬರ್ಬೇಕು ಬೆವ್ರು. ನೀನ್ ಯಾಕೆ ಇಷ್ಟೊಂದು ಬೆವ್ರ್ತಿದ್ಯಾ ಅಂತ ನಿನ್ ಜೊತೆ ಇಷ್ಟೊತ್ಕಂಡ ಸುರಿಸುದ್ನಲ್ಲವ ಬೆವ್ರು, ಅದಕ್ಕೇನೆ ಬೆವ್ರು. ಬರೀ ಕುಂದಿದಕ್ಕೆ ಮೂದೇವಿ ಹಿಂಗ್ ಬೆವ್ರ್ತೈತೆ. ಏನ್ ಇವನು ಮದುವೆ ಮಾಡ್ಕೊಳ್ಳೋ ಅಲ್ಲ. ಬೇಡ ಬಾರ. ಶಂಕರ್ ಸುಳಿವೇ ಗೊತ್ತಾಗಿಲ್ಲ, ಚಂದ್ರು ಕೂಡ ಬಂದಿಲ್ಲ. ಈಗ ಏನ್ ಮಾಡ್ಲಿ? ಚಂದ್ರು, ಶಂಕರ್ ವಿಚಾರ ಏನಾದ್ರು ಗೊತ್ತಾಯ್ತೇನೋ? ಸರ್, ನದಿಯಲ್ಲಿ ಶೋಧನೆ ಮಾಡಿದಾಗ ಯಾವುದಾದ್ರು ಸ್ಥಳ ಸಿಗಲಿಲ್ಲ. ಬಟ್ ಆ ಕಡ ದಡದಲ್ಲಿ ಯಾವುದೋ ಎಣೆ ಐತಂತೆ. ನಾನು ಹೋಗುವಷ್ಟರಲ್ಲಿ ಮುನ್ಸಿಪಾಲ್ಟಿಯವರು ಅದನ್ನ ಸುತ್ತಾಡ್ಕೊಟ್ಟಿದ್ರು. ಅಲ್ಲಿ ಈ ಉಂಗ್ರ ಐತಂತೆ ಸರ್. ಅಲ್ಲಿ ಉಂಗ್ರ ಐತಂತೆ. ಈ ಉಂಗ್ರ ನಿಮ್ದ? ಈ ಉಂಗ್ರ ನಾನೇ ನನ್ನ ಪ್ರೀತಿ ಉಡುಗೊರೆಯಾಗಿ ನನ್ನ ಗಂಡನ ಬೆರಳಿಗೆ ನಾನೇ ತೊಡಿಸಿದ್ದು. ಇದೆಲ್ಲಿ ಸಿಕ್ತು? ನಮ್ಮ ಮನೆಯವರು ಎಲ್ಲಿದ್ದಾರೆ ಇನ್ಸ್ಪೆಕ್ಟರ್?
ಸಾರಿ ಸರ್, ಈ ಉಂಗ್ರ ಶಂಕರ್ದೆ ಅಂದ್ಮೇಲೆ ಆ ಸವ ಕೂಡ ಶಂಕರ್ದೆ, ಆಲೆ ಸುಟ್ಟಾಗಿದೆ. ನಾವೇನು ಬರ್ತೀವಿ ಸರ್. ಹರಿ, ಕೊನೆಗೂ ನನ್ನನ್ನ ಬಿಟ್ಟು ಹೊಟ್ಟೆ ಹೋದ್ರೆ ನೀವಿಲ್ಲೇ ಇನ್ನು ಹೇಗ್ರಿ ಬದುಕಿರೋದು? ಅಣ್ಣ ಅವರೇ ಇಲ್ಲ ಅಂದ್ರೆ ಈ ಮುತ್ತೈದೆ ಅನ್ನಿಸ್ಕೊಂಡಿರೋ ಈ ಕುಂಕುಮ, ಈ ಬಳೆ ಎಲ್ಲ ಯಾರಿಗೋಸ್ಕರ ಅಣ್ಣ? ಯಾರಿಗೋಸ್ಕರ? ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವಳ ಮುಡಿಯಲ್ಲಿ ಘಮಘಮಿಸುವ ಪುಷ್ಪವಿಲ್ಲ, ಇನ್ನಿವಳ ಕೊರಳಲ್ಲಿ ಕಂಗೊಳಿಸುವ ಮಾಂಗಲ್ಯವಿಲ್ಲ, ಇನ್ನಿವಳ ಕೈಯಲ್ಲಿ ಸೌಭಾಗ್ಯನಾದ ಬಳೆಗಳಿಲ್ಲ, ಇನ್ನೆಂದಿಗೂ ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ. ಇದೆಂತ ಶಿಕ್ಷೆಯನ್ನ ಈ ನನ್ನ ತಂಗಿ ಹಣೆಯಲ್ಲಿ ಬರ್ಲಿಯಪ್ಪ. ಬಂದದೆಲ್ಲ ಬರ್ಲಮ್ಮ, ನೀನು ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ಅಣ್ಣ ಹೇಗಣ್ಣ, ಹೇಗಣ್ಣ ಮರೆಯೋದು? ನನ್ನ ಬದುಕಲ್ಲಿ ಅವರೇ ಇಲ್ಲ ಅಂದ್ಮೇಲೆ ಸೀತಾ, ಸತ್ತು ಸ್ವರ್ಗ ಸೇರುವುದಕ್ಕಿಂತ ಇದು ಜಯಿಸಬೇಕಮ್ಮ. ಈ ಮನೆ ದೇವೇಂದ್ರನ ಕುತಂತ್ರಕ್ಕೆ ಬಲಿಯಾಗಿ ಕೊರಳ ಮಾಂಗಲ್ಯ ಸೂತ್ರ, ಹಳೆಯ ಸಿಂಧೂರ ತಿಲಕ, ಕೈ ಬಡಗಳನ್ನು ಕಳೆದುಕೊಂಡು ನೀನು ಅಮಂಗಲ್ಯ ದಾರಿಯಲ್ಲಿ ನಡೆಯೋದನ್ನು ನೋಡ್ಲಿ ಅಂತ ದೇವರು ಇನ್ನು ನನ್ನನ್ನು ಬದುಕಿಸಿದನಮ್ಮ. ಎಲ್ರು ನನ್ನನ್ನ ಹೇ ಸೀತಾ ಗಂಡ ಸತ್ತೋಳು, ಸೀತಾ! ಮುಂದೆ ಮುಂದೆ ಅಳೋ ಹೇಗಮ್ಮ, ನನ್ನ ಹೇಗಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಮುಂದೆ ಸೀತಾ! ಹೇಗಮ್ಮ, ಅಯ್ಯೋ ದೇವ್ರೇ. ಹೇಗಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಸೀತಾ, ತಲೆ ಕೆಟ್ಟವಳಂತೆ ಮಾತಾಡಿ ನನ್ನ ಮನಸ್ಸನ್ನ ನೋಯಿಸ್ಬೇಡ. ಸೀತಾ, ಗಂಡ ಸತ್ತ ವಿಧವೆ ಎಂದು 16 ಜನ ನಿನ್ನ ತಂಗಿ ಗಂಡ ಸತ್ತ ವಿಧವೆ ಎಂದು ಕೂಗುವಂತಾಯಿತು ನನ್ನ ತಂಗಿಯ ಬಾಳು. ಇದನ್ನೆಲ್ಲ ನೋಡ್ಲಿ ಅಂತ ದೇವರು ನನ್ನ ನಿನ್ನ ಬದುಕಿಸಿದನಮ್ಮ, ಬದುಕಿಸಿದ. ಅಶೋಕಣ್ಣ ಯಾರು? ಅಶೋಕಣ್ಣ ಗಂಡ ಸತ್ತೋದ? ಅಶೋಕಣ್ಣ
ನಾನು ಮುಂಡೆ ಆಗ್ಬಿಟ್ಟೆ. ಅಕ್ಕೆ, ನಾನೀಗ ಮುಂಡೆ. ಅಯ್ಯಯ್ಯೋ, ಅಶೋಕಣ್ಣನ್ ಗಂಡನ ಸತ್ತೋದ. ನೋಡಿ ಅವ್ರಿಗೆ ಹುಚ್ಚಿಡ್ದಿರೋ ತರ ಕಾಣಿಸ್ತಾ ಇದೆ. ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ. ಅಣ್ಣ ಬಾರಣ್ಣ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಸೀತಾ ಉರಿಯುತ್ತಿದೆ ಹೂವನ ಕರಗುತ್ತಿದೆ ಜೀವನ ಉರಿಯುತ್ತಿದೆ ಹೂವನ ಕರಗುತ್ತಿದೆ ಜೀವನ ನೆಲೆ ಕಾಣದೆ ಚಿಂತೆ ತಲೆ ತಾಗಿದೆ ಜೀವ ಬಲಿಯಾಗಿ ಬಲೆ ಬೀಸಿದೆ ಉರಿಯುತ್ತಿದೆ ಹೂವನ